ಇನ್ನು ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರನ್ನ ಬಂಧನ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಗ್ಲಿಪುರ ಪೊಲೀಸರು. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಫ್ಐಆರ್ನಲ್ಲಿ ಉಲ್ಲೇಖವಾಗಿರುವ ಅಂಶಗಳ ಮೇಲೆ ಮುನಿರತ್ನ ಅವರ ವಿಚಾರಣೆ ಆಗ್ತಾ ಇದೆ. ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕೋರ್ಟ್ಗೆ ಹಾಜರುಪಡಿಸಬೇಕಲ್ಲ, ಇವತ್ತು ಮಧ್ಯಾಹ್ನದ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ. 14 ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಅವ್ರು ಕೊಡೋ ರೀಸನ್ಸ್ ನೋಡಿ, ಸಂತ್ರಸ್ತೆಯ ಹೇಳಿಕೆ ವಿಚಾರ ಸಂಬಂಧ ವಿಚಾರಣೆ ನಡೆಸಬೇಕು, ಅತ್ಯಾಚಾರ ಎಸಗಿರುವ ಸ್ಥಳದ ಮಹಜರ್ ಮಾಡಬೇಕು, ಆಮೇಲೆ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ ಡಿವೈಸ್ಗಳನ್ನ ವಶಕ್ಕೆ ಪಡಿಬೇಕು, ಕಚೇರಿಯಲ್ಲಿ ಲೈವ್ ವಿಡಿಯೋ ನೋಡ್ತಾ ಇದ್ದ ಟಿವಿ ಮತ್ತು ಉಳಿದಂತೆ ಹಲವು ಡಿವೈಸ್ಗಳನ್ನ ವಶಕ್ಕೆ ಪಡಿಬೇಕಾಗಿದೆ. ಹೀಗಾಗಿ ಮುನಿರತ್ನ ಅವ್ರನ್ನ ನಮಗೆ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳೋ ಸಿದ್ಧತೆಗಳಾಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಾನು ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ಎಸ್ ವಿನಯ್, ಈಗ ಪೊಲೀಸರ ಪ್ಲ್ಯಾನ್ ಏನು? ಯಾಕೆಂದರೆ ಬಂದಿರತಕ್ಕಂಥದ್ದು ಅತ್ಯಾಚಾರ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಮುಂದಿನ ತನಿಖೆ ಮತ್ತು ಪ್ಲ್ಯಾನ್ ಪೊಲೀಸರದ್ದು? ಅರವಿಂದ್, ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಅವರ ಬಂಧನ ಕೂಡ ಆಗಿರುವಂಥದ್ದು. ಮುನಿರತ್ನ ಅವರನ್ನ ಬಂಧಿಸಿ ಇದೀಗ ಕಗ್ಲಿಪುರ ಪೊಲೀಸ್ ಠಾಣೆಗೂ ಕೂಡ ಕರೆತರಲಾಗಿದೆ. ಸುಮಾರು 1 ಗಂಟೆಗಳಿಂದ ಸತತ ವಿಚಾರಣೆಯನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇರುವಂಥದ್ದು. ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆ ಈಗಾಗಲೇ ಮಾಡಲಾಗ್ತಾ ಇದೆ. ಜೊತೆಗೆ ರಿಮ್ಯಾಂಡ್ ಕಾಪಿಯನ್ನು ತಯಾರು ಮಾಡಿಕೊಂಡು ಮಧ್ಯಾಹ್ನದ ವೇಳೆಗೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕೂ ಮೊದಲು ಮುನಿರತ್ನ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಬಳಿಕ ಅವರನ್ನು ಕೋರ್ಟ್ ಮುಂದೆ ನಿಲ್ಲಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೇಳುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಅತ್ಯಾಚಾರ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಇದರ ತನಿಖೆಯನ್ನು ನಡೆಸಬೇಕಾಗಿರುತ್ತೆ. ಜೊತೆಗೆ ಅಂದರೆ ಯಾವ ರೀತಿಯಾಗಿ ಇವರು ಯಾವ ಸ್ಥಳದಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಜೊತೆಗೆ ಯಾವೆಲ್ಲ ವಿಡಿಯೋಗಳನ್ನು ಚಿತ್ರೀಕರಣ ಮಾಡ್ತಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಅಂಶಗಳು ಯಾವ್ಯಾವು, ಜೊತೆಗೆ ಈ ಒಂದು ಸಂತ್ರಸ್ತೆಯನ್ನು ಹನಿ ಟ್ರ್ಯಾಪ್ಗೆ ಬಳಕೆ ಮಾಡ್ಕೊಂಡಿದ್ರು ಅನ್ನೋ ಒಂದು ಆರೋಪವನ್ನು ಏನು ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಯಾವ್ಯಾವ ಜಾಗದಲ್ಲಿ ಹನಿ ಟ್ರ್ಯಾಪ್ ನಡೆದಿದೆ, ಯಾವ್ಯಾವ ವ್ಯಕ್ತಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಆ ಎಲ್ಲ ವಿಡಿಯೋಗಳನ್ನು ವಶಕ್ಕೆ ಪಡೆಯಬೇಕು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು 14 ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಕೂಡ ಇದೆ. ಸದ್ಯ ಮುನಿರತ್ನ ಹೊರತುಪಡಿಸಿ ಉಳಿದಂಥ 6 ಆರೋಪಿಗಳೇನಿದ್ದಾರೆ ಅವರ ಬಂಧನಕ್ಕೂ ಕೂಡ ಇದೀಗ ಕಗ್ಲಿಪುರ ಪೊಲೀಸರು ಮುಂದಾಗಿರುವಂಥದ್ದು. 2 ತಂಡವನ್ನು ರಚನೆ ಮಾಡಿಕೊಂಡು ಅವರನ್ನು ಕೂಡ ಸೆರೆ ಹಿಡಿಲಿಕ್ಕೆ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಅರವಿಂದ್, ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ವಿನಯ್, ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಗ್ಲಿಪುರ ಪೊಲೀಸರು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಮತ್ತು ಕೋರ್ಟ್ ಕೂಡ ಕೊಡುತ್ತೆ. ಎಷ್ಟು ದಿನಗಳು ಅಂತಕ್ಕಂಥದ್ದನ್ನು ನೋಡಬೇಕು.